ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಎಸ್ಸಿಗಳೇನಾದ್ರೂ ಮತಾಂತರ ಆದ್ರೆ ಅವರು ಎಸ್ಸಿ ಸ್ಥಾನವನ್ನ ಕಳ್ಕೊಳ್ತಾರೆ. ಅಂದ್ರೆ ಮೀಸಲಾತಿಯಲ್ಲಿ ಏನಾದ್ರು ಸಿಕ್ಸುತ್ತಾ ಎಲ್ಲ ಅವಕಾಶಗಳು ಕೂಡ ಬಿಟ್ಕೊಡ್ಬೇಕು ಅನ್ನೋ ಅರ್ಥದಲ್ಲಿ ಇದೆ ಸರ್. ಇವಾಗೇನೆ ಈಗ ನಿನ್ನೆ ಏನು ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಹೊರಡಿಸಿದೆ. ಆನಂದ್ ಎನ್ನುವರ ವಿಷಯದಲ್ಲಿ ಆಂಧ್ರ ಪ್ರದೇಶದ ಪಾದ್ರಿ ಫಾದರ್ ಅವರು ರೆವರೆಂಡ್ ಆನಂದ್ ಅವರ ಇಶ್ಯೂನಲ್ಲಿ ಅಲ್ಲಿನ ಆಂಧ್ರ ಪ್ರದೇಶ ಹೈಕೋರ್ಟು ಇದೇ ವರ್ಡಿಕ್ಟ್ ಅನ್ನ ಕೊಟ್ಟಿದ್ದು, ಇದೇ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದು. ಅದನ್ನು ಅಪೀಲ್ ಮಾಡಿದ್ರು, ಕ್ವಶನ್ ಮಾಡಿದ್ರು ಆನಂದ್ ಅವರು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ನ ನಿರ್ಣಯವನ್ನು ಎತ್ತಿ ಹಿಡಿದಿದೆ. ಏನು ಪರಿಶಿಷ್ಟ ಜಾತಿಯವರು ಬೇರೆ ಧರ್ಮಗಳಿಗೆ ಮತಾಂತರಗೊಂಡ್ರೆ ಅವರು ಪರಿಶಿಷ್ಟ ಜಾತಿಯ ಸ್ಥಾನಮಾನವನ್ನು ಕಳ್ಕೊಳ್ತಾರೆ ಮತ್ತು ಸರ್ಕಾರ ಏನು ಕೊಟ್ಟಿರುವಂಥ ಸೌಲಭ್ಯಗಳಿಗೆ ಅವರು ಅರ್ಹರಾಗೋದಿಲ್ಲ ಎನ್ನುವಂಥ ಒಂದು ಜಡ್ಜ್ಮೆಂಟ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದು ದುರಾದೃಷ್ಟಕರ ಅಂತೇಳಿ ನಾನು ಭಾವಿಸ್ತೇನೆ. ಒಂದು ತಿಂಗಳ ಹಿಂದೆ, ಬಹುಶಃ ನನಗೆ ಸರಿಯಾಗಿ ನೆನಪಿಲ್ಲ, ಉತ್ತರ ಪ್ರದೇಶ ಅಥವಾ ಮಧ್ಯಪ್ರದೇಶದ ಎರಡೂ ರಾಜ್ಯಗಳ ಹೈಕೋರ್ಟ್ ಒಂದು ನಿರ್ಣಯವನ್ನು ಮಾಡಿ ಪರಿಶಿಷ್ಟ ಜಾತಿಗೆ ಸೇರಿದಂಥ, ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಯಾರೇ ವ್ಯಕ್ತಿಗಳು ಮತಾಂತರಗೊಂಡ್ರೆ ಅವರ ಜಾತಿ ಬದಲಾವಣೆ ಆಗುವುದಿಲ್ಲ, ಧರ್ಮ ಬದಲಾವಣೆ ಆಗಬಹುದು, ಜಾತಿ ಬದಲಾವಣೆ ಆಗುವುದಿಲ್ಲ ಎನ್ನುವಂಥ ಒಂದು ನಿರ್ಣಯವನ್ನು ಆ ಹೈಕೋರ್ಟ್ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಇದು ಒಂದು ಗೊಂದಲಕ್ಕೀಡು ಮಾಡುವಂಥ ನಿರ್ಣಯ ಆಗಿದೆ. ಇವತ್ತು ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಾಗ ಬಹಳಷ್ಟು ಜನ ಕ್ರೈಸ್ತ ಧರ್ಮದ ಆಚರಣೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬೇರೆ ಬೇರೆ ಸಮುದಾಯಗಳು ಸೇರಿವೆ. ಅವರೆಲ್ಲರೂ ಕೂಡ ಕ್ರಿಶ್ಚಿಯನ್ ಧರ್ಮವನ್ನು ಪಾಲನೆ ಮಾಡಿದರೂ ಕೂಡ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರನ್ನ ಮಾದಿಗರು ಸೇರ್ಪಡೆ ಆಗಿದ್ದರೆ, ಮತಾಂತರಗೊಂಡಿದ್ದರೆ ಅವರನ್ನ ಮಾದಿಗರಂತೆ ಹೇಳ್ತಾರೆ. ಪರಿಶಿಷ್ಟ ಪಂಗಡದವರ ನಾಯಕರು ಮತಾಂತರಗೊಂಡಿದ್ದರೆ ಅವರ ನಾಯಕರಂತಾನೆ ಹೇಳ್ತಾರೆ. ಅವರು ದೇವರ ಒಂದು ವಿಷಯದಲ್ಲಿ ಧರ್ಮವನ್ನ ಅಷ್ಟು ಪರಿಗಣಿಸಿಲ್ಲ. ದೇವರು ಮತ್ತು ಆರಾಧನೆ ಹಿನ್ನೆಲೆಯಲ್ಲಿ ಕ್ರೈಸ್ತನ ಆರಾಧನೆಯನ್ನು ಮಾಡುವಂತ ಹಿನ್ನೆಲೆಯಲ್ಲಿ ಅವರು ಚರ್ಚಿಗೆ ಹೋಗ್ತಾರೆ ಹೊರತು ಅವರು ಧರ್ಮದ ಬಗ್ಗೆ ಅವರಿಗೆ ಅಷ್ಟು ಅರಿವು ಮತ್ತು ಜ್ಞಾನ ಇಲ್ಲ ಎನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗಾಗಲೇ ಯಾಕೆ ಮತಾಂತರ ಆಗಬೇಕೆನ್ನುವುದನ್ನ ನೀವು ಕೂಡ ನೋಡಿದಿರಿ, ಕೇಳಿದಿರಿ, ಅನುಭವಿಸ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಇವತ್ತಿನ ನಮ್ಮ ಏನು ಹಿಂದೂ ಧರ್ಮದಲ್ಲಿರುವಂತ ಈ ಜಾತಿ ವ್ಯವಸ್ಥೆಯ ಮೇಲು ಕೀಳು ಎಂಬ ಭಾವನೆಗಳೇನಿವೆ ಅದು ಇದುವರೆಗೂ ಕೂಡ ಅದನ್ನು ಹೋಗಲಾಡಿಸಲು ಮತ್ತು ಅದನ್ನ ತಳದಿಂದ ಬುಡದಿಂದ ತೆಗೆದು ಹಾಕಲು ಸಾಧ್ಯ ಆಗಿಲ್ಲ. ಸರ್ಕಾರಗಳು ಕಾನೂನು ಮಾಡಿದರೂ ಕೂಡ ಈ ತಾರತಮ್ಯ, ಜಾತಿ ಪದ್ಧತಿ, ಮೇಲು ಕೀಳು ಎಂಬ ಭಾವನೆಗಳು ಇನ್ನೂ ಕೂಡ ಜೀವಂತವಾಗಿದೆ. ಅಸ್ಪೃಶ್ಯತೆ ಇನ್ನೂ ಕೂಡ ಆಚರಣೆ ಇದೆ ಎನ್ನುವಂತಹದ್ದು ಬಹಳ ದುರಂತದ ವಿಷಯ ಈ ದೇಶದಲ್ಲಿ. ಮತಾಂತರದಿಂದ ಅವರ ಬದುಕಿಗೆ ಒಂದು ಸ್ವಾಭಿಮಾನದ ಒಂದು ಗುರುತು ಸಿಗಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂತ ಮಾತನ್ನ ಆ ಹಿನ್ನೆಲೆಯಲ್ಲಿ ಅವರು ಮತಾಂತರಗೊಂಡಿದ್ರು. ವೈಯಕ್ತಿಕವಾಗಿ ನಾನು ಮತಾಂತರಗೊಂಡ್ರೆ ಅವ್ರ ಜಾತಿ ಹೋಗ್ತದೆ ಅಥವಾ ಅವರಿಗೆ ಸಮಾಜದಲ್ಲಿ ಒಂದು ಗೌರವ ಸಿಗ್ತದೆ ಎನ್ನುವಂತ ಮಾತನ್ನ ನಾನು ವೈಯಕ್ತಿಕವಾಗಿ ಒಪ್ಪೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಕೆಲವರು ಏನಾಗಿದೆ, ಧರ್ಮ ಪ್ರಚಾರ, ಆ ಧರ್ಮದ ಪ್ರಚಾರದ ಒಂದು ಹಿನ್ನೆಲೆಯಲ್ಲಿ ಅವರು ಅದಕ್ಕೆ ಮನ್ನಣೆ ಕೊಟ್ಟು ಮತಾಂತರಗೊಂಡಿರುವಂತಹದ್ದು ಕೂಡ ನಾವು ನೋಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಕೆಲವು ಅಹಿತಕರ ಘಟನೆಗಳನ್ನು ಕೂಡ ನಾವು ನೋಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದಿಷ್ಟೇ, ಮತಾಂತರಗೊಂಡ್ರೆ ಜಾತಿ ನಿರ್ಮೂಲನೆ ಆಗೋದಿಲ್ಲ. ಆ ಜಾತಿ ಹಾಗೇ ಇರ್ತದೆ. ಅವ್ರನ್ನ ಆ ಜಾತಿ ಹೆಸರಿನಲ್ಲಿ ಅವ್ರನ್ನ ಕರೀತಾರೆ. ಅದೊಂದು ದುರಂತ ಮತ್ತೆ ದುರಾದೃಷ್ಟಕರ ಅಂತೇಳಿ ದುರಾದೃಷ್ಟಕರ. ಸುಪ್ರೀಂ ಕೋರ್ಟು
ಕೆಲವು ರಾಜ್ಯಗಳ ಹೈಕೋರ್ಟ್ ನಿರ್ಣಯಗಳನ್ನು ಕೂಡ ಪರಿಗಣಿಸಬೇಕಾಗಿತ್ತು ಮತ್ತು ಆ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ಕೇರಳದಲ್ಲಿ ಕೂಡ ಇಂಥ ಹಲವು ನಿರ್ಣಯಗಳು ಆಗಿವೆ. ಆ ಹಿನ್ನೆಲೆಯಲ್ಲಿ ಇದೊಂದು ನಿರ್ಣಯ ದುರದೃಷ್ಟಕರ. ಬಟ್ ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಿಸಬೇಕು, ಮನ್ನಿಸಬೇಕು. ಆ ಹಿನ್ನೆಲೆಯಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರು ಧಾರ್ಮಿಕ ಹಿನ್ನೆಲೆಯಲ್ಲಿ ತಾವು ಇದನ್ನು ಪರಾಮರ್ಶೆ ಮಾಡಿಕೊಳ್ಬೇಕು ಮತ್ತು ವಿಮರ್ಶೆ ಮಾಡಿಕೊಳ್ಬೇಕು. ಮತಾಂತರದಿಂದ ಯಾವುದೇ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂಥದ್ದನ್ನು ಅವರು ಕೂಡ ಮನಗಳ್ಳಬೇಕು ಎನ್ನುವಂಥ ಮಾತನ್ನು ಬೇರೆ ರೀತಿಯಲ್ಲಿ ಹಿಂದುಳಿಲಿಕ್ಕೆ ಅವಕಾಶ ಆಗಬಾರ್ದು ರಿಸರ್ವೇಷನ್ ಮೂಲಕವಾಗಿ ಸಾಮಾಜಿಕ ಮೇಲಿಟ್ಟು ಪ್ರಯತ್ನ ಆಯಿತು. ಆ ಸಾಮಾಜಿಕ ಮೇಲಿಟ್ಟು ಪ್ರಯತ್ನ ಆದಮೇಲೆ ಅದನ್ನು ನಾವು ಹಿಂದೂ ಧರ್ಮದಲ್ಲಿ ಅದೆಲ್ಲ ಇದೆ ಅಂತ ಹೇಳಿದ್ರು ಓಕೆ ಇರೋ ಕಾರಣಕ್ಕೆ ಇದೆಲ್ಲವನ್ನು ಕೊಟ್ಟಿದ್ರು. ಅವ್ರು ಅನ್ಯ ಧರ್ಮಕ್ಕೆ ಹೋದ ಮೇಲೆ ಹಿಂದೂ ಧರ್ಮದ ರಿಸರ್ವೇಷನ್ ಮತ್ತೊಂದವರಿಗೆ ಯಾಕೆ ಬೇಕು? ಇಲ್ಲಿರೋ ಬೇರೆಯವರಾದ್ರೂ ಮೇಲ್ತರಕ್ಕೆ ಬರೋಕೆ ಅನುಕೂಲ ಆಗಲಿ ಅಲ್ವಾ? ಖಂಡಿತವಾಗಿ ಕೂಡ ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ ಆ ಸವಲತ್ತುಗಳು ಸಿಗೋದಿಲ್ಲ. ಅದನ್ನು ಬಹಳಷ್ಟು ಜನ ಕ್ವಶನ್ ಮಾಡ್ತಾ ಇದ್ದಾರೆ, ತಗೊಂಡ್ರೆ ಅದನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದು ಕೋರ್ಟು ಕಚೇರಿಗಳದೆಲ್ಲ ನೋಡ್ತಾ ಇವೆ. ಹಾಗೆ ಸುಮ್ಮನೆ ಮತಾಂತರಗೊಂಡ ನಂತರ ಕೂಡ ಅವರು SC ಒಂದು ಪ್ರಮಾಣ ಪತ್ರದ ಮೇಲೆ ಸವಲತ್ತುಗಳನ್ನು ಪಡೆಯುವಂತ ಉದಾಹರಣೆಗಳು ಬಹಳ ಕಡಿಮೆ. ಬೇರೆ ಬೇರೆ ಇದ್ದಲ್ಲಿ ಕೂಡ ಅಲ್ಲಿ ಆ ಭಾಗದಲ್ಲಿ ಅದನ್ನು ಪ್ರಶ್ನೆ ಮಾಡ್ತಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ ವಾದನ. ನನ್ನ ವೈಯಕ್ತಿಕ ವಿಚಾರ, ಮತಾಂತರ ಆದರೆ ಜಾತಿ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಜಾತಿ ಹಾಗೆ ಉಳಿತದೆ, ಧರ್ಮ ಬೇರೆ. ಮತಾಂತರಗೊಂಡರೂ ಕೂಡ ಆ ಜಾತಿ ಇರೋದರಿಂದ ವ್ಯವಸ್ಥೆಯಲ್ಲಿ ಆ ಜಾತಿಯಿಂದ ಅವರನ್ನು ಕರೆಯೋದ್ರಿಂದ ಆ ಒಂದು SC ಸರ್ಟಿಫಿಕೇಟ್ ಅವರಿಗೆ ಕೊಡಬೇಕು, ಆ ಸವಲತ್ತುಗಳನ್ನು ಕೊಡಬೇಕು ಎನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇರೆ ಧರ್ಮ ಬೇರೆ, ಅಲ್ಲಿ ರಿಸರ್ವೇಷನ್ ಇಲ್ಲ ಅಥವಾ ನಾನು ಉದಾಹರಣೆ ಹೇಳ್ತಿದ್ದೇನೆ. ಈಗ ತಾರತಮ್ಯ ಯಾಕೆ? ಸಿಖ್ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ SC ಸರ್ಟಿಫಿಕೇಟ್ ಕೊಡ್ತೇವೆ, ಸವಲತ್ತುಗಳನ್ನು ಕೊಡ್ತೇವೆ. ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರಿಗೆ SC ಸರ್ಟಿಫಿಕೇಟ್ ಕೊಡ್ತೇವೆ, ಅವರಿಗೆ ಸವಲತ್ತುಗಳನ್ನು ಕೊಡ್ತೇವೆ. ಹೀಗಾಗಿ ಯಾಕೆ ಕ್ರಿಶ್ಚಿಯನ್ ಧರ್ಮಕ್ಕೆ ಕೊಟ್ಟರೆ ಭಾರತದಲ್ಲಿ ಉಳಿದಿರುವಂತ ಧರ್ಮವೇ ಬೇರೆ, ಪಾಶ್ಚಾತ್ಯ ಧರ್ಮವೇ ಬೇರೆ ಅನ್ನುವಂಥದ್ದು ಕಾನ್ಸೆಪ್ಟ್ ನ ಆಧಾರದಲ್ಲಿ ಅದನ್ನ ಆತರ ಪರಿಗಣನೆ ಕಟ್ಟಿದ್ದಾರೆ. ಅದನ್ನ ಯಾರು ನಿರ್ಣಯ ಮಾಡಿದ್ದಾರೆ? ಭಾರತದಲ್ಲೇ ಇದಾಗಿರುವಂತ ಧರ್ಮಗಳಿಗೆ ಮಾತ್ರ ಕೊಡಬೇಕು ಅಂತೇಳಿ ಏನಾದರೂ ಸಂವಿಧಾನದಲ್ಲಿ ಅದು ಸ್ಪಷ್ಟವಾಗಿ ಏನಾದರೂ ಇದೆ ಏನು? ಅಂಥದ್ದು ಯಾವುದು ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲಲ್ಲ. ಕೋರ್ಟ್ ತೀರ್ಪು ಕೊಡುವಾಗ ಉಲ್ಲೇಖ ಮಾಡಿದೆ, ಬೌದ್ಧ ಧರ್ಮ ಅಥವಾ ಇತರ ಧರ್ಮ ಅಷ್ಟೇ ಮತಾಂತರ ಇಲ್ಲದೆ ಕ್ರಿಶ್ಚಿಯನ್ ಧರ್ಮ ಅಥವಾ ಇನ್ನಿತರ ಬೇರೆ ಧರ್ಮ ಮತಾಂತರ ಮಾತ್ರ. ಬೇರೆ ಧರ್ಮಗಳಿಗೆ ಮತಾಂತರಗೊಂಡು ಈ ತಾರತಮ್ಯ ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಪ್ರೋತ್ಸಾಹ ಪ್ರಶ್ನೆ ಇಲ್ಲ, ನಾವು ವೈಯಕ್ತಿಕ ವಿಚಾರ ಅದು, ಪ್ರೋತ್ಸಾಹದ ಮಾತಲ್ಲ. ನಾನೇನು ಧರ್ಮ ಪ್ರಚಾರಕ್ಕೆಲ್ಲ ಹೋಗಿ ನಾನು ಪ್ರಚಾರ ಮಾಡಿ ಮತಾಂತರ ಇಲ್ಲಿ ಸರಿಯಾಗಬೇಕು ಅನ್ನೋದು ಅನುಮಾನ ಇಲ್ಲ. ಅದಕ್ಕೆ ಸರಿಯಾಗಲ್ಲ ಅಂತ ನಾವು ಧರ್ಮನೇ ಬಿಟ್ಟು ಹೋಗ್ತಿದ್ಮೇಲೆ ಈ ಧರ್ಮದ ಇಲ್ಲಿನ ರಿಸರ್ವೇಷನ್ ಯಾಕಬೇಕು? ಈಗ ಯಾವ ರೀತಿ ಈ ಕ್ರಿಶ್ಚಿಯನ್ ಪಾದ್ರಿಗಳು, ಕ್ರಿಶ್ಚಿಯನ್ ಗುರುಗಳು ಹೋಗಿ ಧರ್ಮ ಪ್ರಚಾರ ಮಾಡಿ ಮತಾಂತರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಹಿಂದೂ ಧರ್ಮದ ಧರ್ಮಗುರುಗಳು, ಮಠಾಧೀಶರು, ಪೀಠಾಧಿಪತಿಗಳು ಧರ್ಮವನ್ನು ಉಳಿಸಿ ಬೆಳೆಸ್ಕೊಳ್ಬೇಕು. ಮತ್ತು ಇವರು ನಮ್ಮ ಹಿಂದೂ ಧರ್ಮದ ಇವರು ಭಾಗ, ಇವರು ನಮ್ಮ ಹಿಂದೂ ಧರ್ಮದವರಂತ ಒಂದು ವಿವೇಕದ ಮೇಲೆ ಯಾಕೆ ಅವರು ಅವರ ಮನವೊಲಿಸಬಾರದು? ಯಾಕೆ ಈ ಅಸ್ಪೃಶ್ಯತೆ ನಿವಾರಣೆ ಹಿನ್ನೆಲೆಯಲ್ಲಿ ಅವರದಾದ ಒಂದು ಚಳುವಳಿ ಮಾಡಬಾರದು? ಇದು ನನ್ನ ಪ್ರಶ್ನೆ. ಅವ್ರ ಧರ್ಮ ರಕ್ಷಕರಲ್ಲ, ನಮ್ಮ ಮಠಾಧೀಶರು, ಪೀಠಾಧಿಪತಿಗಳು ನಮ್ಮ ಧರ್ಮ ರಕ್ಷಕರು. ಅವ್ರು ಯಾಕೆ ಬೇರೆ ಧರ್ಮದವರು ಪ್ರಚಾರದಿಂದ ಅವ್ರು ಯಾಕೆ ನಮ್ಮ SC ಬಡಾವಣೆಗಳಲ್ಲಿ ಹೋಗಿ ಈ ಒಂದು ವ್ಯವಸ್ಥೆ ಮಾಡಬಾರದು, ಮೇಲು ಕೀಳು ಎಂಬ ತಾರತಮ್ಯ ಇರಬಾರದು, ಅಸ್ಪೃಶ್ಯತೆ ಆಚರಣೆ ಆಗಬಾರದು ಅಂತೇಳಿ ಯಾಕೆ ಅವರ ಅಂತವ್ರನ್ನೆಲ್ಲ ಈ ಸಮಾಜ ಏನಾಗಿದೆ? ಬಸವಣ್ಣವ್ರ ವಿಷಯ, ಬಸವಣ್ಣವರ ಅಂತ್ಯ ಯಾಕೆ ಆಯ್ತು? ಅವರು ಅಂತರ್ಜಾತೀಯ ವಿವಾಹ ಮಾಡಿ ಪ್ರೋತ್ಸಾಹಿದ್ರು ಮಾಡಿದ್ರು ಅನ್ನೋ ಕಾರಣದಿಂದ ಅವರನ್ನ ಸಹಿಸಲಾರದಂತೆ ಅವರ ಜಾತಿ ಸಮುದಾಯವೇ ಅವರನ್ನ ಅಂತ್ಯಗೊಳಿಸುವಂತ ದುರ್ಘಟನೆ ಈ ವ್ಯವಸ್ಥೆಯಲ್ಲಿ. ಮತಾಂತರ ಆದ್ರೂ ಕೂಡ SCಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗಬೇಕು ಅನ್ನೋದು ನಿಮ್ಮ ವಾದನ ಸರ್? ನನ್ನ ವೈಯಕ್ತಿಕವಾದ ಧರ್ಮನೇ ಬೇರೆ, ಧರ್ಮ ಮತಾಂತರಗೊಂಡೇ ಜಾತಿ ಬದಲಾವಣೆ ಆಗೋದಿಲ್ಲ ಮತ್ತು ಅವರನ್ನ ಬೇರೆ ಸಮುದಾಯ ಅಷ್ಟೇ ಪ್ರೀತಿಯಿಂದ ಹತ್ರ ಕರ್ಕೊಳ್ಳೋದಿಲ್ಲ ಅನ್ನೋದು ನಿರ್ವಿವಾದ. ವಿಷಯ ವೈಯಕ್ತಿಕವಾಗಿ ಅವರಿಗೆ ಸ್ವಾಭಿಮಾನದ ಬದುಕಬೇಕು,
ಒಂದು ನಿನ್ನೆ ಒಂದು ನಾವು ಮರ್ಯಾದೆ ಹತ್ಯೆ ಒಂದು ಬಿಲ್ ಮೇಲೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಶಾಸಕರುಗಳು ಅವರು ಅನುಭವಿಸಿದಂಥ ಅನುಭವಗಳನ್ನು ಹಂಚಿಕೊಂಡ್ರು. ಒಂದು ಸಂದರ್ಭ ಇತ್ತೀಚಿನ ಉದಾಹರಣೆಗಳನ್ನು ಕೂಡ ಕೊಟ್ಟರು. ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ, ಒಂದು ದೇವಸ್ಥಾನದಲ್ಲಿ ಪ್ರವೇಶ ಆದದಕ್ಕೆ ಆ ಊರಿನಲ್ಲಿ ದೊಡ್ಡ ಗಲಾಟೆ ಆಯಿತು, ಊರು ಇದು ಬಿಡಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಗುರುಮಿಟ್ಕಲ್ನಲ್ಲಿ ಯಾವುದೋ ಒಂದು ಮದುವೆಗೆ ಬಂದಂತ ಎಸ್ಸಿ ಕುಟುಂಬ ಮದುವೆ ಆದ ನಂತರ ವಿಶ್ರಾಂತಿಯಾಗಿ ಬಿಸಿಲಿನಲ್ಲಿ ದೇವಸ್ಥಾನದ ಕಟ್ಟೆ ಮೇಲೆ ಕುಳಿತಕ್ಕೋಸ್ಕರ ಅವರನ್ನ ಮನಸ ಇಚ್ಛಾ ಥಳಿಸಿ ಅಲ್ಲಿಂದ ಓಡಿಸಿದಂಥ ಪ್ರಸಂಗವೂ ಕೂಡ ಒಂದು ವಾರದ ಕೆಳಗೆ ನಡೆದಂಥ ಘಟನೆ. ಹೀಗಾಗಿ ಎಲ್ಲ ಹಿನ್ನೆಲೆಯಲ್ಲಿ ಅವರು ಆಕ್ರೋಶಗೊಂಡು ಮತಾಂತರಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರತು ಅವರು ಸ್ವತಃ ಇಚ್ಛೆಯಿಂದ ಅವರೇನು ಹೋಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.